ಅದರಲ್ಲಿ ಎಲ್ಲ ನಮ್ಮ ಮಾಧ್ಯಮದ ಸಮಿತ್ರರು ಎಲ್ಲರೂ ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಹಾಗೂ ಜನರಿಗೆ ಈ ರೀತಿಯ ಸ್ಕ್ಯಾಮ್ಸ್ ಬಗ್ಗೆ ಮಾಹಿತಿಯನ್ನು ಒದಗಿಸ್ಲಿಕ್ಕೆ ಅದೊಂದು ಮಾದರಿಯಾಗಿದೆ. ಅದೇ ರೀತಿ ಆವಾಗ ನಾನು ಹೇಳಿದ ಹಾಗೆ ನಮ್ಮ ಕಡೆ ಇನ್ನು ಮಾರ್ಕೆಟ್ ಇಂಟೆಲಿಜೆನ್ಸ್ ಮುಖಾಂತರ ಬೇರೆ ಬೇರೆ ಸಂಸ್ಥೆಗಳು ಈ ರೀತಿಯ ಪಾನ್ಸಿ ಸ್ಕೀಮ್ಸ್ ನಡೆಸ್ತಾ ಇದ್ದಾವೆ ಅಂತ ಹೇಳಿ ನಮ್ಮ ಕಡೆ ಮಾಹಿತಿ ಇತ್ತು. ಅದರಂತೆ ನಾವು ಮತ್ತೆ ಪೊಲೀಸ್ ಆಯುಕ್ತರಿಂದ ಒಂದು ರಿಪೋರ್ಟ್ ತರಿಸ್ಕೊಂಡು ಮಾನ್ಯ ಪೊಲೀಸ್ ಆಯುಕ್ತರು ನನಗೆ ರಿಪೋರ್ಟ್ ಕೊಟ್ಟಿದ್ದಾರೆ. ಹಾಗೂ ನಮಗೆ ಬೇರೆ ಸೆಬಿ ಮತ್ತೆ RBI ಇನ್ಪುಟ್ಸ್ ಇದಾವೆ. ಇದರ ಮೇಲೆ ನಾವು ಒಂದು ಲೋಕಲ್ ಎಂಕ್ವೈರಿ ಮಾಡಿಕೊಂಡು ಫೈನಲಿ 2 days ಬ್ಯಾಕ್ ನಾವು ಈ ರೇಡ್ ಅನ್ನು ಶುರು ಮಾಡಿದ್ವಿ. ಇದರಲ್ಲಿ KPID ಕಾನೂನು ಅಡಿಯಲ್ಲಿ ಹಾಗೂ ಬಡ್ಸ್ ಕಾನೂನು ಅಡಿಯಲ್ಲಿ 1/6/2026ಗೆ ಜಿಲ್ಲಾಧಿಕಾರಿಯಾಗಿ ನಾನು ಆದೇಶವನ್ನು ಹೊರಡಿಸ್ತೀನಿ. ಉಪವಿಭಾಗಾಧಿಕಾರಿ ಬೆಳಗಾವಿ ಅವರಿಗೆ ನಾವು ಈ ಎಂಕ್ವೈರಿ ಆಫೀಸರ್ ಅಂತ ನಾವು ನೇಮಕ ಮಾಡ್ತೀವಿ. ಅವರು ಹೋಗಿ ಎಲ್ಲ ಕಡೆ ಸರ್ಚ್ ಮಾಡ್ತಾರೆ. ಈಗ ಈ ಒಂದು ಸ್ಪೆಷಲ್ ಆದಿತ್ಯರಾಜ್ ಪ್ರಕರಣದಲ್ಲಿ ಒಂದು ಸ್ಪೆಷಲ್ ಫೀಚರ್ ಏನಂದ್ರೆ, ಮಾರ್ಕೆಟ್ ಇಂಟೆಲಿಜೆನ್ಸ್ ಪ್ರಕಾರ ಅವರು 2 ರೀತಿಯ ಕೆಲಸಗಳು ಮಾಡ್ತಾರೆ. ಒಂದು ಏನಂದ್ರೆ ಅವರು ಫಂಡ್ ರೇಸಿಂಗ್ ಆಕ್ಟಿವಿಟಿ ಅಂತ ಹೇಳ್ತಾರೆ. ನಾವು ನಾನೊಬ್ಬ ಫಂಡ್ ರೇಸರ್, ನಾವು ಫಂಡ್ ರೇಸಿಂಗ್ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಾರೆ. KPID ಕಾನೂನು ಅಡಿಯಲ್ಲಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಡಿಯಲ್ಲಿ ಬರುತ್ತೆ ಬರಲ್ಲ ಅಂತ ಪ್ರಶ್ನೆ ಬಂದಾಗ ನಾವು ನಮ್ಮ ಕಮಿಟಿನಲ್ಲಿ ಡಿಸ್ಕಸ್ ಮಾಡಿ ಇದು ಡೆಪಾಸಿಟ್ ಅಂತ ಡೆಫಿನಿಷನ್ ಅಲ್ಲಿ ಯಾಕೆ ಬರುತ್ತೆ ಅಂದ್ರೆ, ಇವರು ಫಂಡ್ ರೇಸ್ ಮಾಡಿ ಯಾವುದೇ ರಿಸ್ಕ್ ಬಗ್ಗೆ ಡಿಸ್ಕ್ಲೋಸ್ ಮಾಡಲ್ಲ. ಇವರ ಕಡೆ ಯಾವುದೇ ಸೆಬಿ ಹಾಗೂ RBI ಪರ್ಮಿಷನ್ಸ್ ಇರಲ್ಲ. ಮೂರನೇ ವಿಚಾರ, ಬಹಳ ಬಹುಮುಖ್ಯ ವಿಚಾರ, ಇವರು ಅಶ್ಯೂರ್ಡ್ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಅದು ಹೈ ರೇಟ್ ಆಫ್ ರಿಟರ್ನ್ ಪ್ರಾಮಿಸ್ ಮಾಡ್ತಾರೆ. ಮೊನ್ನೆ ಆ ಸ್ಕ್ಯಾಮ್ ಅಲ್ಲಿ ತಿಂಗಳಿಗೆ 3% ಇತ್ತು. ಈ ಒಂದು ಪಾನ್ಸಿ ಸ್ಕ್ಯಾಮ್ ಅಲ್ಲಿ ತಿಂಗಳಿಗೆ 5% ನಾವು ರಿಟರ್ನ್ ಕೊಡ್ತೀವಿ, ಅಶ್ಯೂರ್ಡ್ ರಿಟರ್ನ್ ಕೊಡ್ತೀವಿ ಅಂತ ಹೇಳಿ ಅವರು ಆ ಒಂದು ಆಮಿಷವನ್ನು ತೋರಿಸ್ತಾರೆ. ಈಗ ಇದು ಇವರು ಏನು ಒಂದು ಇವರು ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಈ ನಮ್ಮ ಠೇವಣಿದಾರರ ಜೊತೆ ಮಾಡ್ಕೊಳ್ತಾರೆ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಲ್ಲಿ ಇವರು ರಿಸ್ಕ್ಸ್ ಬಗ್ಗೆ ಮಾತಾಡಲ್ಲ. ಇವರ ಕಡೆ ಡೆಪಾಸಿಟ್ ತಗೊಳ್ಳಿಕ್ಕೆ ಲೆವರೇಜ್ ಫಂಡಿಂಗ್ ಅಗ್ರಿಮೆಂಟ್ LFA ಅಂತ ಹೇಳ್ತಾರೆ. ಇದರದು ಏನು ಟ್ರಾನ್ಸ್ಲೇಷನ್ ಇದೆ ತಮಗೆ ಹೇಳ್ತೀನಿ. ಲೆವರೇಜಿಂಗ್ ಫಂಡ್ ಅಗ್ರಿಮೆಂಟ್ ಅಂತ ಮಾಡಿಕೊಂಡು ಇದರಲ್ಲಿ ಫಿಕ್ಸ್ಡ್ ಮಂತ್ಲಿ ರಿಟರ್ನ್ ಆಫ್ 5% ಪ್ರಿನ್ಸಿಪಲ್ ಪ್ಲಸ್ 5% ಇಂಟ್ರೆಸ್ಟ್ ಫಾರ್ 20 months ಅಂತ ಹೇಳಿ ಲಾಕ್ ಇನ್ ಪೀರಿಯಡ್ ಹಾಕ್ತಾರೆ. ಆ ಒಂದು ಲೈನ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಮಿಸ್ಚಿಫ್ ಅಂಡರ್ KPID ಕಾನೂನು ಅಡಿಯಲ್ಲಿ ಇದು ಇಲ್ಲಿಗ್ಯಾಲಿಟಿ ರೇಂಜ್ಗೆ ಬರುತ್ತೆ. इसका ट्रांसलेशन ಈಗ ಸೆಬಿ ರೆಗ್ಯುಲೇಷನ್ಸ್ ಪ್ರಕಾರ ನೀವು ಇತರರ ದುಡ್ಡು ತಗೊಂಡು ಇನ್ವೆಸ್ಟ್ ಮಾಡಬೇಕಂದ್ರೆ ನೀವು ಒಂದು ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಆಗಿರ್ಬೇಕು. ಈ ಆದಿತ್ಯರಾಜ್ ಕ್ಯಾಪಿಟಲ್ ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಅಲ್ಲ. ಪೋರ್ಟ್ಫೋಲಿಯೋ ಫಂಡ್ ಮ್ಯಾನೇಜರ್ ಇದ್ದಾಗ ನೀವು ಮಾರ್ಕೆಟ್ ಅಲ್ಲಿ ಇರುವಂತ ರಿಸ್ಕ್ಸ್ ಬಗ್ಗೆ ಇನ್ವೆಸ್ಟರ್ಸ್ಗೆ ಹೇಳಬೇಕು. ರಿಟರ್ನ್ಸ್ ನಾನು ಕಡ್ಡಾಯವಾಗಿ ನಿಮಗೆ ಇಷ್ಟು ಕೊಡ್ತೀನಿ ಅಂತ ಹೇಳಲಿಕ್ಕೇನೆ ಇಲ್ಲ. ಆದ್ರೆ ಇವರ ಸ್ಕೀಮ್ ಅಲ್ಲಿ ಇವರು ಸೆಬಿನಲ್ಲಿ ರಿಜಿಸ್ಟರ್ಡ್ ಇಲ್ಲ, ಜೊತೆನಲ್ಲಿ ಪ್ರಿನ್ಸಿಪಲ್ ಕೊಡ್ತೀವಿ, 5% ತಿಂಗಳಿಗೆ ನಾವು ರಿಟರ್ನ್ ಅಶ್ಯೂರ್ಡ್ ಆಗಿ ಕೊಡ್ತೀವಿ ಅಂತ ಹೇಳ್ತಾರೆ. ದಿಸ್ ಈಸ್ ಅ ಕ್ಲಿಯರ್ ಎಕ್ಸಾಂಪಲ್ ಆಫ್ ಅ ಪಾನ್ಸಿ ಸ್ಕೀಮ್. ಪಾನ್ಸಿ ಸ್ಕೀಮ್ಗೆ ಇದು ಒಂದು ಟ್ರೂ ಪ್ರಾಪರ್ ಮಾದರಿ. ಈಗ ನಾವು ಈ ಎಂಕ್ವೈರಿ ಮಾಡುವಾಗ ಪೊಲೀಸ್ ಆಯುಕ್ತರ ಜೊತೆ ನಾವು ಡಿಸ್ಕಸ್ ಮಾಡಿಕೊಂಡು ಎಲ್ಲೆಲ್ಲಿ ಇವರ ಸಂಸ್ಥೆಗಳಿದಾವೆ ಅದನ್ನು ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದೀವಿ. ಒಂದೇ ಸತಿ ಎಲ್ಲ ಕಡೆ ರೇಡ್ ಆಗ್ಬೇಕಂತ ಹೇಳಿ ನಾವು ರೇಡ್ನು ಮಾಡಿದೀವಿ. ಸದ್ಯಕ್ಕೆ ಸರಿಸುಮಾರು 6,500 to 7,000 ಜನ ಇನ್ವೆಸ್ಟರ್ಸ್ ಇದರಲ್ಲಿ ಇನ್ವಾಲ್ವ್ ಇದ್ದಾರೆ, ಇದರಲ್ಲಿ ವಂಚಿತರಾಗಿದ್ದಾರೆ ಅಂತ ಹೇಳಿ
ನಮಗೆ ಪ್ರಿಲಿಮಿನರಿ ರಿಪೋರ್ಟ್ ಅಲ್ಲಿ ಗೊತ್ತಾಗಿದೆ ಪ್ರೈಮಾ ಫೇಸಿ. ಇದಲ್ಲದೆ ಸರಿಸುಮಾರು 50 ಕೋಟಿ ಮೀರಿ ಈ ಒಂದು ಇಶ್ಯೂ ಇದೆ. 50 ಕೋಟಿ ಅಂತ ಯಾಕೆ ಮತ್ತೆ ಹೇಳ್ತಾ ಇದ್ದೀನಿ ಅಂದ್ರೆ, 50 ಕೋಟಿ ಮೀರಿ ಹೋಗಿದೆ ಅಂದ್ರೆ ಇದು ನಾವು CIDಗೆ ಶಿಫ್ಟ್ ಮಾಡ್ತೀವಿ. ಬಟ್ ಪ್ರಿಲಿಮಿನರಿ ಎಂಕ್ವೈರಿ ಪ್ರೈಮಾ ಫೇಸಿ ಇದು ಮಚ್ ಮಚ್ ಮೋರ್ ದ್ಯಾನ್ ಅದಕ್ಕಂತ ಒಂದು 4-5 ಪಟ್ಟು ಜಾಸ್ತಿ ದೊಡ್ಡ ವಿಚಾರ ಆಗಿರುತ್ತದೆ. ಈಗ ಫಂಡ್ ರೇಸರ್ ಅಂತ ಏನು ಪದ ಉಪಯೋಗ ಮಾಡ್ತಾರೆ, ಇದು ಆರ್ಟಿಫಿಷಿಯಲ್ ಗ್ಯಾರಂಟಿ ಕೊಡೋ ಒಂದು ಪದ. ನೀವು ಫಂಡ್ ರೇಸ್ ಮಾಡಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಆ ಒಂದು ಡಿಸ್ಕ್ಲೋಜರ್ ನೀವು ಇನ್ವೆಸ್ಟರ್ಗೆ ಮಾಡಲಿಲ್ಲ ಅಂದ್ರೆ ದಿಸ್ ಫಾಲ್ಸ್ ಅಂಡರ್ ದ ಕ್ಯಾಟಗರಿ ಆಫ್ ಆರ್ಟಿಫಿಷಿಯಲ್ ಗ್ಯಾರಂಟಿ. ಜೊತೆನಲ್ಲಿ ಮಿಸ್ರೆಪ್ರೆಸೆಂಟೇಷನ್ ಆಫ್ ಫೈನಾನ್ಷಿಯಲ್ ವಯಬಿಲಿಟಿ, ಇಟ್ ಅಟ್ರಾಕ್ಟ್ಸ್ ಸೆಕ್ಷನ್ 3 ಫ್ರಾಡ್ಯುಲೆನ್ಸ್ ಅಂತ ಹೇಳಿ ಸೆಕ್ಷನ್ 3 ಅಟ್ರಾಕ್ಟ್ ಆಗುತ್ತೆ. ಇನ್ನೊಂದು ವಿಚಾರ ಏನಂದ್ರೆ ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ. ಕಾನ್ಫಿಡೆನ್ಶಿಯಾಲಿಟಿ ಕ್ಲಾಸ್ ಇರುತ್ತೆ, ನೀವು ಏನೇನು ನೀವು ಅಲ್ಲಿ ಮಾಡ್ತಿರೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಬೇಕು. ಆದ್ರೆ ಮಾದರಿ ಅಗ್ರಿಮೆಂಟ್ಸ್ ನಾವು ನೋಡುವಾಗ ಏನು ಹೇಳಲ್ಲ, ನೀವು ನಮಗೆ ದುಡ್ಡು ಕೊಡಿ, ನಾವೆಲ್ಲೋ ಹಾಕ್ತಿವಿ, ನಿಮ್ಗೆ 5% ವಾಪಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಇದರಲ್ಲಿ ನಾನ್ ಡಿಸ್ಕ್ಲೋಜರ್ ಆಫ್ ರಿಸ್ಕ್ ಅನ್ನೋದು ಒಂದು ಮೇಜರ್ ಎಲಿಮೆಂಟ್ ವಿಚ್ ಆಲ್ಸೋ ಅಟ್ರಾಕ್ಟ್ಸ್ KPID. ಫೈನಲಿ ಪ್ರಾಮಿಸರಿ ನೋಟ್ ಅಂಡ್ ಸೆಕ್ಯೂರಿಟಿ ಚೆಕ್ ಇದೊಂದು ಇನ್ವೆಸ್ಟರ್ಗೆ ಅವರು ಇಶ್ಯೂ ಮಾಡ್ತಾರೆ. ಇದು ಆರ್ಟಿಫಿಷಿಯಲ್ ಅಶ್ಯೂರೆನ್ಸ್ ಆಫ್ ರಿಪೇಮೆಂಟ್ ಆಗುತ್ತೆ. ಪ್ಲಸ್ ಎವಿಡೆನ್ಸ್ ಆಫ್ ಡೆಪಾಸಿಟ್ ಆಕ್ಸೆಪ್ಟೆಡ್ ನಮಗೆ ಇದರ ಮುಖಾಂತರ ಗೊತ್ತಾಗುತ್ತೆ. ಸೊ ಇದೆಲ್ಲ ಪ್ರಿಲಿಮಿನರಿ ಮಾಹಿತಿ ಇಟ್ಕೊಂಡು ಪ್ರೈಮಾ ಫೇಸಿ ಇನ್ಫಾರ್ಮೇಶನ್ ಆಸ್ ಪರ್ ಮಾರ್ಕೆಟ್ ಇಂಟೆಲಿಜೆನ್ಸ್, ಆಸ್ ಪರ್ ದ ಡೀಟೇಲ್ಡ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಪೊಲೀಸ್ ಕಮಿಷನರ್ ನಾವು ಈ ರೇಡ್ ಅನ್ನು ಮಾಡಿದೀವಿ. ಬಹಳ ಸಕ್ಸಸ್ಫುಲ್ ರೇಡ್ ಇದೆ. ನಿನ್ನೆ ರಾತ್ರಿ FIR ಬುಕ್ ಮಾಡಿದೀವಿ. KPID ಕಾನೂನಲ್ಲಿ ನಾನು AC ಅವರಿಗೆ ಆಥರೈಸ್ ಮಾಡ್ತೀನಿ, ಅವ್ರು ಹೋಗಿ ರೇಡ್ ಮಾಡ್ತಾರೆ, ರೇಡ್ ಮಾಡಿ ನನಗೆ ರಿಪೋರ್ಟ್ ಮಾಡ್ತಾರೆ. ನಾನು ರಿಪೋರ್ಟ್ ಮೇಲೆ ನಾನು ಅದರ ಮೇಲೆ ಕೂತ್ಕೊಳ್ಳಿಕ್ಕೆ ಆಗಲ್ಲ. ಇಮಿಡಿಯೇಟ್ಲಿ ಏನ್ ರಿಪೋರ್ಟ್ ನನ್ನ ಕಡೆ ಬರುತ್ತೆ ತಕ್ಷಣನೇ ನಾನು ಅದು ಸ್ಟೇಟ್ಗೆ ಫಾರ್ವರ್ಡ್ ಮಾಡಬೇಕಾಗುತ್ತೆ ಟು ಕಾಂಪಿಟೆಂಟ್ ಅಥಾರಿಟಿ. ನಿನ್ನೆ ನನಗೆ ಈ ರಿಪೋರ್ಟ್ 6 ಗಂಟೆಗೆ ಬಂದಿದೆ. 6:15 ಒಳಗಡೆ ನಾನು ಈ ರಿಪೋರ್ಟ್ ವನ್ನು ಸ್ಟೇಟ್ ಅಲ್ಲಿ ಅಪರ ಮುಖ್ಯ ಕಾರ್ಯದರ್ಶಿ ಕಂದಾಯ ಇಲಾಖೆ ಅವರಿಗೆ ನಾನು ಆಲ್ರೆಡಿ ಕಳಿಸ್ಬಿಟ್ಟಿದ್ದೆ.